ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಮಗೆ ಒಂದು ಮಸ್ಕ್ ಮೆಲೋನ್ ಕರ್ಬೂಜ ಹಣ್ಣದು ಒಂದು ಮಿಲ್ಕ್ ಶೇಕ್ ಮಾಡೋಣ. ಕರ್ಬೂಜ ಹಣ್ಣು ಮಿಲ್ಕ್ ಶೇಕ್ ತುಂಬ ಹೆಲ್ತಿಯಾಗಿ ತುಂಬ ಟೇಸ್ಟಿಯಾಗಿ ಮಾಡೋಣ. ಅವಾಗ ನಮಗೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಅವಾಗ ಇದು ಹೇಗೆ ಮಾಡೋದು, ಇದಕ್ಕೆ ಏನೆಲ್ಲ ಬೇಕು ಅಂತ ನೋಡೋಣ. ಅದಕ್ಕಾಗಿ ಮೊದಲು ನಾನು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಇದರಲ್ಲಿ ನಾನು 1 ಲೀಟ್ರ್ ಹಾಲು ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ತಕ್ಕಾಗಿ ಮಾಡ್ಕೋಬೇಕಾಯ್ತಾ. ನಾನೀಗ ಸ್ವಲ್ಪ ಜಾಸ್ತಿ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನು ಹಾಲು ಹಾಕ್ಬಿಟ್ಟು ಅದು ಬಿಸಿ ಆಗ್ಲಿಕ್ಕೆ ಬಿಟ್ಟಿದ್ದೀನಿ. ಅಲ್ಲಿ ಹಾಲು ಬಿಸಿ ಆಗ್ತಿರೋ ಟೈಮಲ್ಲಿ ಒಂದು ಬೌಲ್ ತೊಗೊಂಡು ಇದರಲ್ಲಿ ನಾನು 2 ಟೇಬಲ್ ಸ್ಪೂನು ಕಸ್ಟರ್ಡ್ ಪೌಡರ್ ಹಾಕ್ತಾಯಿದ್ದೀನಿ. ಅದಾದಮೇಲೆ ಇದರಲ್ಲಿ ನಾನು ಚಿಕ್ಕದೊಂದು ಬೌಲ್ಗೆ 1 ಬೌಲು ತಣ್ಣಗಿರೋ ಹಾಲು ಹಾಕ್ಬಿಟ್ಟು ಇನ್ನೊಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲೂ ಗಂಡಿಲ್ಲದೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನೋಡಿ, ಎಲ್ಲೂ ಗಂಡಿಲ್ಲದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇನ್ನು ನಮಗಿಲ್ಲಿ ಬಿಸಿ ಆಗ್ತಿರೋ ಹಾಲಲ್ಲಿ ಇದು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಿಕ್ಸ್ ಮಾಡಿದ ನಂತರ ಇದು ಒಂದು ಸರಿ ಚೆನ್ನಾಗಿ ತಿರುಗಿಸ್ಬಿಟ್ಟು ಇದು ಹಾಲು ಜೊತೆಯಲ್ಲಿ ಒಂದು ಸರಿ ಮಿಕ್ಸ್ ಮಾಡೋಣ. ಅದಾದ ನಂತರ ಇದ್ರ ಜೊತೆಯಲ್ಲಿ ನಮಗೆ ಸ್ವಲ್ಪ ಸಕ್ಕರೆ ಹಾಕೋಣ. ಸಕ್ಕರೆ ಬಂದು ನಿಮಗೆ ಸ್ವೀಟ್ ಎಷ್ಟು ಬೇಕೋ ತಕ್ಕಾಗಿ ಹಾಕ್ಕೋಬೇಕು. ನನಗೆ ಸ್ವೀಟ್ ಎಷ್ಟು ಬೇಕೋ ತಕ್ಕಾಗಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಅರ್ಧ ಟೀ ಸ್ಪೂನ್ ಏಲಕ್ಕಿ ಪುಡಿ ಮಾಡಿರೋದು ಇದಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದು ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ. ಈಗ ನೋಡಿ, ಅದು ಚೆನ್ನಾಗಿ ಕುದೀತಾ ಇದೆ. ಇನ್ನು ನಮಗೆ ಸ್ಟವ್ ಆಫ್ ಮಾಡಿಬಿಟ್ಟು ಇದು ಚೆನ್ನಾಗಿ ತಣ್ಣಗಾಗ್ಲಿಕ್ಕೆ ಬಿಡೋಣ. ಅದು ತಣ್ಣಗಾಗ್ತಿರೋ ಟೈಮಲ್ಲಿ ಇನ್ನೊಂದು ಪಾತ್ರದಲ್ಲಿ ಸ್ವಲ್ಪ ನೀರು ಬಿಸಿಯಾಗ್ಲಿಕ್ಕೆ ಇಟ್ಟಿದೆ. ಇದರಲ್ಲಿ ನಾನು ಒಂದು 100 ಗ್ರಾಮ್ ಸಬ್ಬಕ್ಕಿ ಹಾಕಿದ್ದೀನಿ. ಇನ್ನು ಇದು ಚೆನ್ನಾಗಿ ಕುದೀತಾ ಚೆನ್ನಾಗಿ ಬೇಯಬೇಕು. ಇದು ಬೇಯ್ತಿರೋ ಟೈಮಲ್ಲಿ ನಮಗೆ ಒಂದು ಕರ್ಬೂಜ ಹಣ್ಣು ಇದು ಕಟ್ ಮಾಡಿಬಿಟ್ಟು ಅದರೊಳಗಡೆ ಇರೋ ಸೀಡೆಲ್ಲ ತೆಗೆದು, ಅದಾದಮೇಲೆ ಅದರೊಳಗಡೆ ಇರೋ ಫ್ರೂಟು ನಮಗೆ ತೆಗೆದು ಮಿಕ್ಸಿ ಜಾರ್ ಒಳಗಡೆಗೆ ಹಾಕ್ಕೋಬೇಕು. ನಾನು ಒಂದು ತೊಗೊಂಡು ಈಗ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಹಣ್ಣು ಆಗಿದೆ. ಇನ್ನು ಇದೇನು ಮಾಡಬೇಕಂದ್ರೆ ಫಸ್ಟು ಅದ್ರದ್ದು ಒಳಗಡೆ ಇರೋ ಸೀಡ್ ತೆಗೆದುಬಿಡೋಣ. ಇನ್ನು ಇದನ್ನು ಏನು ಮಾಡಬೇಕಂದ್ರೆ ಸ್ಪೂನಲ್ಲಿ ನಮಗೆ ಇದ್ರೊಳಗಡೆ ಇರೋ ಫ್ರೂಟು ತೆಗಿಬೇಕು. ಅದು ಈಸಿಯಾಗಿ ಬರುತ್ತೆ, ಯಾಕೆಂದರೆ ಇದು ಚೆನ್ನಾಗಿ ಹಣ್ಣು ಆಗಿದೆ ಅಲ್ಲ. ಅದರಿಂದ ನಮಗೆ ಸಿಂಪಲಾಗಿ ಅದರೊಳಗಡೆಯಿಂದ ಹಿಂಗೆ ತೆಗಿಬೋದು. ಇದು ಬಗ್ಗೆ ಎಲ್ಲರಿಗೂ ಗೊತ್ತು, ಯಾಕೆಂದರೆ ಕರ್ಬೂಜ ಹಣ್ಣು ನಮಗೆ ಇಲ್ಲಿ ಬ್ಯಾಂಗ್ಳೂರಲ್ಲಿ, ಕರ್ನಾಟಕದಲ್ಲಿ ಎಲ್ಲ ಕಡೆಯೂ ಸಿಗುತ್ತಲ್ಲ. ಫ್ರೆಂಡ್ಸ್, ನೀವು ಇದುವರೆಗೂ ಈ ಥರ ಒಂದು ಮಿಲ್ಕ್ ಶೇಕ್ ಮಾಡಿ ಕುಡಿದಿಲ್ಲ ಅಂದರೆ ಇದು ಮಿಸ್ ಮಾಡದೆ ಮಾಡಿ ಕುಡೀರಿ ಆಯಿತಾ. ತುಂಬ ಟೇಸ್ಟಿಯಾಗಿರುತ್ತೆ. ಅವಾಗ ನಾನು ಅದ್ರ ಒಳಗಡೆ ಇರೋ ಫ್ರೂಟ್ಸ್ ಎಲ್ಲ ಮಿಕ್ಸಿ ಜಾರ್ ಒಳಗಡೆಗೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಈ ಕಡೆ ನಾನು ಸಬ್ಬಕ್ಕಿ ಬೇಯಕ್ಕೆ ಇಟ್ಟಿದ್ದು ಸ್ವಲ್ಪ ಹೊತ್ತು ಆಯಿತು. ನೋಡಿ, ಅದು ಚೆನ್ನಾಗಿ ಬೆಂದೈತೆ. ಇನ್ನು ನಮಗೆ ಸ್ಟವ್ ಆಫ್ ಮಾಡೋಣ. ಅದಾದಮೇಲೆ ಇದು ನೀರು ಸೋರಿಸ್ಕೋಬೇಕು. ನೀರು ಸೋರಿಸ್ಕೊಂಡಾದ್ಮೇಲೆ ಇದು ಮೇಲೆ ಸ್ವಲ್ಪ ತಣ್ಣೀರು ಹಾಕ್ಕೊಳ್ಳೋಣ. ತಣ್ಣೀರು ಹಾಕಿದ ಮೇಲೆ ಅದು ಒಂದು ಸರಿ ಸ್ಪೂನಲ್ಲಿ ಈ ಥರ ಮಿಕ್ಸ್ ಮಾಡಿದರೆ ಅದು ನೀಟಾಗಿ ಈ ಥರ ಉದುರುದ್ರು ಆಗುತ್ತೆ. ಅದಾದಮೇಲೆ ನಾನು ಈ ಮಸ್ಕ್ ಮೆಲೋನ್ ಇದು ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಂಡಿದ್ದೀನಲ್ಲ, ಅದರಲ್ಲಿ ಇನ್ನೂ ಸ್ವಲ್ಪ ಶರ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಶರ್ಕರೆ ಮಾತ್ರ ನಿಮಗೆ ಸ್ವೀಟ್ ಎಷ್ಟು ಬೇಕೋ ತಕ್ಕಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ ಆಯಿತಾ. ಯಾಕೆಂದರೆ ನಾನಿವತ್ತು 1 ಲೀಟ್ರ್ ಹಾಲು ತೊಗೊಂಡಿದ್ದಕ್ಕೆ ನಾನು ಇಷ್ಟು ಶರ್ಕರೆ ಯೂಸ್ ಮಾಡ್ತಿರೋದು. ಅದಾದಮೇಲೆ ಇದು ಮಿಕ್ಸಿ ಜಾರಲ್ಲಿ ಇದೇ ಥರ ಒಂದು ಸರಿ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಸ್ಮೂತಾಗಿ ರುಬ್ಕೋಬೇಕು. ಅದಾದಮೇಲೆ ನಾವು ಮಿಕ್ಸ್ ಮಾಡಿ ಇಟ್ಟಿರೋ ಕಸ್ಟರ್ಡ್ ಮಿಲ್ಕ್ ಇದೆ ಅಲ್ಲ, ಅದ್ರ ಜೊತೆಲಿ ಇದು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಕಸ್ಟರ್ಡ್ ಮಿಲ್ಕು ಅದಾದಮೇಲೆ ಈ ಕರ್ಬೂಜ ಹಣ್ಣದು ಜ್ಯೂಸು ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ನೋಡಿ, ಅದೆರಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇನ್ನು ಇದು ಚೆನ್ನಾಗಿ ಫ್ರಿಡ್ಜಲ್ಲಿ ಇಟ್ಬಿಟ್ಟು ತಣ್ಣಗೆ ಆದಮೇಲೆ ಯೂಸ್ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಆಯಿತಾ. ಅದಾದಮೇಲೆ ನಾವು ಬೇಯಿಸಿರೋ ಸಬ್ಬಕ್ಕಿ ಅದರೊಳಗಡೆಗೆ ಹಾಕ್ಕೊಳ್ಳೋಣ. ಅದಾದಮೇಲೆ ನಾನು ಚಿಯಾ ಸೀಡು 1 ಟೇಬಲ್ ಸ್ಪೂನು ನೆನೆಸಿರೋದು ಅದು ಇದ್ರ ಜೊತೆಯಲ್ಲಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಕರ್ಬೂಜ ಹಣ್ಣು ಸ್ವಲ್ಪ ಚಿಕ್ಕ ಪೀಸಾಗಿ ಕಟ್ ಮಾಡಿರೋದು ಅದ್ರ ಜೊತೆಯಲ್ಲಿ ಹಾಕ್ಕೊಂಡು ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದ್ರದ್ದು ಮೇಲೆಗೆ ಸ್ವಲ್ಪ ಡ್ರೈ ನಟ್ಸ್ ಹಾಕ್ಕೋಬೋದು. ನಿಮಗೆ ಬಾದಾಮು, ಪಿಸ್ತಾ, ಅದಾದಮೇಲೆ ಕ್ಯಾಶ್ಯೂ ಯಾವುದು ಬೇಕಾದರೂ ಹಾಕ್ಕೋಬೋದು. ನಾನೀಗ ಸ್ವಲ್ಪ ಬಾದಾಮು ಮಾತ್ರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇನ್ನು ನಮಗೆ ಇದು ಸರ್ವ್ ಮಾಡ್ಕೊಳ್ಳೋಣ. ಇದು ಫ್ರಿಡ್ಜಲ್ಲಿ ಇಟ್ಬಿಟ್ಟು ಸ್ವಲ್ಪ ತಣ್ಣಗೆ ಮಾಡಿ ಕುಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಆಯಿತಾ. ನಾನು ಇನ್ನೊಂದು ಜ್ಯೂಸ್ ಗ್ಲಾಸ್ಗೆ ಇದು ಮಿಲ್ಕ್ ಶೇಕ್ ಹಾಕ್ಕೊಳ್ತಾ ಇದ್ದೀನಿ. ಅದು ಮಿಲ್ಕ್ ಶೇಕ್ ಹಾಕ್ಬಿಟ್ಟು ಇದ್ರದ್ದು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ಆ್ಯಕ್ಚುಲಿ ಇದು ನಾನು ಯಾವಾಗಲೂ ಮಾಡೋದೇನೆ, ಆದರೆ ನಿಮಗೆ ಇದ್ರದ್ದು ಬಗ್ಗೆ ಒಂದು ಟೇಸ್ಟ್ ಹೇಳಬೇಕಲ್ಲ ಅಂತ ಹೇಳ್ತಾ ಇರೋದು ಆಯಿತಾ. ಕರ್ಬೂಜ ಹಣ್ಣು ಅದು ನಿಮಗೆ ಪೀಸ್ ಕಟ್ ಮಾಡಿ ಹಾಕೋದು ನಿಮಗೆ ಇಷ್ಟ ಇಲ್ಲ ಅಂದರೆ ಅದು ಸ್ಕಿಪ್ ಮಾಡ್ಬೋದು ಆಯಿತಾ. ನಾನದು ಕುಡಿಯೋ ಟೈಮಲ್ಲಿ ಮಧ್ಯದಲ್ಲಿ ಸ್ವಲ್ಪ ಹಂಗೆ ಕಚ್ಕೊಂಡು ಕುಡಿಯೋಕ್ಕೆ ಚೆನ್ನಾಗಿರುತ್ತಲ್ಲ ಅಂತ ನಾನು ಅದರಲ್ಲಿ ಪೀಸಾಗಿ ಕಟ್ ಮಾಡಿ ಹಾಕಿರೋದು. ಅದಾದಮೇಲೆ ಒಂದು ಸರಿ ಇದು ಕುಡಿದ್ಬಿಟ್ಟು ಟೇಸ್ಟ್ ಹೇಳೋಣ. ಅದಾದಮೇಲೆ ಅದ್ರದ್ದು ಮೇಲೆಗೆ ನಾನು ಮತ್ತೆ ಸ್ವಲ್ಪ ಬಾದಾಮ್ ಕಟ್ ಮಾಡಿರೋದು ಒಂದು ಚೂರು ಹಾಕಿದೆ ಆಯಿತಾ. ಅದು ಟೇಸ್ಟು ಅದ್ರ ಜೊತೆಲಿ ಕುಡಿಯೋಕ್ಕೆ ಚೆನ್ನಾಗಿರ್ತದೆ, ತುಂಬ ಟೇಸ್ಟಿಯಾಗಿರುತ್ತೆ. ಫ್ರೆಂಡ್ಸ್, ನೀವು ಮಿಸ್ ಮಾಡದೆ ಈ ಥರ ಒಂದು ಮಿಲ್ಕ್ ಶೇಕ್ ಮಾಡಿ ನೋಡಿ, ತುಂಬ ಹೆಲ್ತಿಯಾಗಿರುತ್ತೆ. ಫ್ರೆಂಡ್ಸ್, ಅವಾಗ ನಾನು ಈ ವಿಡಿಯೋಲಿ ವೈಂಡ್ ಅಪ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನಾವು ಹೊಸ ವಿಡಿಯೋಗೆ ಸಿಗೋ ತನಕ ಟೇಕ್ ಕೇರ್, ಬಾಯ್, ಸಿ ಯು.